ಸ್ನೇಹಿತರೆ ನಮಸ್ಕಾರ. ಕಳೆದ ಬಿಗ್ ಬಾಸ್ ಸೀಸನ್ನ ಸ್ಪರ್ಧಿಯಾಗಿರುವಂತಹ ಹಳ್ಳಿಕರನ್ ಒಡೆಯ ಅಂತಲೇ ಕರೆಸ್ಕೊಳ್ತಿದ್ದಂತಹ ವರ್ತೂರು ಸಂತೋಷ್ ಲವ್ ಸ್ಟೋರಿ ಬಗ್ಗೆ ಆಗಾಗ ಸುದ್ದಿ ಆಗ್ತಾನೆ ಇರ್ತದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲೇ ಸಂತೋಷ್ಗೆ ಇನ್ನೊಂದು ಮದುವೆ ಆಗಿತ್ತು. ಆ ಮದುವೆ ಭಾರಿ ವಿವಾದವನ್ನೇ ಸೃಷ್ಟಿಸಿತ್ತು. ಜೊತೆಗೆ ಸಂತೋಷ್ ವಿರುದ್ಧ ಪುಂಖಾನುಪುಂಖವಾಗಿ ಮೊದಲನೇ ಹೆಂಡತಿಯ ಮನೆಯವರು ಒಂದಷ್ಟು ವಾಗ್ದಾಳಿಗಳನ್ನು ಕೂಡ ಮಾಡಿದರು. ಇದು ಸಂತೋಷ್ ಕೆರಿಯರ್ಗೂ ಕೂಡ ದೊಡ್ಡ ಹೊಡೆತವನ್ನೇ ಕೊಡ್ತು. ಜೊತೆಗೆ ಸಂತೋಷು ಜೈಲಿಗೆ ಹೋಗೋದಕ್ಕೂ ಕೂಡ ಅವರೇ ಕಾರಣ ಅನ್ನೋದನ್ನು ಇಂಡೈರೆಕ್ಟ್ಲಿ ಹೇಳ್ತಾ ಇದ್ರು. ಹಾಗೆಯೇ ಸಂತೋಷ್ ಬಾಳಲ್ಲಿ ನಡೆದಂತಹ ಅದೊಂದು ಕೆಟ್ಟ ಘಟನೆಯನ್ನು ಮರಿಬೇಕು ಅನ್ನುವಂಥ ದೊಡ್ಡ ಪ್ರಯತ್ನವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೆ ವರ್ತೂರು ಸಂತೋಷು ಫೈನಾನ್ಷಿಯಲಿ ತುಂಬ ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಆಗಿದ್ದರೂ ಕೂಡ ಈ ಪ್ರೀತಿ ಮತ್ತು ಈ ಬದುಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಎಡುತ್ತಾನೆ ಇದ್ದರು. ಈಗ ವರ್ತೂರು ಸಂತೋಷ್ಗೆ ಮತ್ತೆ ಲವ್ ಆಗಿದೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಗ್ತಿದೆ. ಸ್ವತಃ ವರ್ತೂರು ಸಂತೋಷ್ ಅವರೇ ತಮ್ಮ ಈ ಪ್ರೀತಿಯ ವಿಚಾರವನ್ನು ಇಂಡೈರೆಕ್ಟ್ಲಿ ಬಿಟ್ಟುಕೊಟ್ಟಿದ್ದಾರೆ. ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ವರ್ತೂರು ಸಂತೋಷ್ ಅವರು ತಮ್ಮ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಹಾಗಾದರೆ ವರ್ತೂರು ಸಂತೋಷ್ ಅವರು ಯಾರ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾರೆ, ಯಾರನ್ನು ಪ್ರೀತಿಸ್ತಿದ್ದಾರೆ, ಮದುವೆ ಆಗ್ತಾರಾ, ಎರಡೂ ಕಡೆಯಿಂದನೂ ಕೂಡ ಆ ಹುಡುಗಿ ಕಡೆಯಿಂದನೂ ಕೂಡ ಅದು ಒಪ್ಪಿಗೆ ಇದೆಯಾ, ಆಕೆ ಯಾರು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಹಳ್ಳಿಕರ್ ಅಂತಲೇ ಜನಪ್ರಿಯ ಆಗಿರುವಂಥ ವರ್ತೂರು ಸಂತೋಷು ಸದಾ ಸುದ್ದಿಯಲ್ಲೇ ಇರ್ತಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಏನಾದರೂ ಒಂದು ಕಾರಣಕ್ಕೆ ವರ್ತೂರು ಸಂತೋಷು ಚರ್ಚೆಯಲ್ಲೇ ಇರ್ತಾರೆ. ಹಳ್ಳಿಕರ್ ಬಿರುದಿನ ವಿಚಾರಕ್ಕೆ ಚರ್ಚೆಯಲ್ಲಿ ಇದ್ದಂತಹ ವರ್ತೂರು ಇದೀಗ ಮದುವೆ ವಿಚಾರದಲ್ಲಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಇರುವಂತಹ ಸಂದರ್ಭದಲ್ಲೇ ಅವರ ಮೇಲೆ ಕೌಟುಂಬಿಕ ಕಲಹದ ವಿವಾದ ಎದ್ದಿತ್ತು. ಜೊತೆಗೆ ಈ ಹುಲಿ ಪೆಂಡೆಂಟನ್ನು ಧರಿಸಿದಂಥ ಕಾರಣಕ್ಕೋಸ್ಕರ ಜೈಲಿಗೂ ಹೋಗಿ ಬಂದಿದ್ದರು. ಈ ಜೈಲಿಗೆ ಹೋಗುವಂತಹ ಒಂದು ಏನು ಸನ್ನಿವೇಶ ನಿರ್ಮಾಣ ಆಯ್ತಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಅವರೇ ಕಾರಣ ಅನ್ನೋದನ್ನು ಕೂಡ ಇಂಡೈರೆಕ್ಟ್ಲಿ ಹೇಳಿದರು. ಇನ್ನು ವರ್ತೂರು ಸಂತೋಷ್ ಪತ್ನಿಯೊಂದಿಗೆ ಇಲ್ಲ, ಮಗು ಜನಿಸಿದ ಬಳಿಕ ಮತ್ತೆ ಪತ್ನಿಯನ್ನು ಮನೆಗೆ ಕರ್ಕೊಂಡು ಬಂದಿಲ್ಲ ಅನ್ನೋದು ಅವರ ಮಾವ ಮಾಡಿದಂಥ ಆರೋಪ. ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತೆ ಈ ವಿವಾದ ದೊಡ್ಡದಾಗಿತ್ತು. ವರ್ತೂರು ಸಂತೋಷ್ ವಿರುದ್ಧ ಕೆಲವರು ತಿರುಗಿ ಬಿದ್ದಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಂತೆ ಈ ಸುದ್ದಿ ಇದ್ದಕ್ಕಿದ್ದಂತೆ ತಣ್ಣಗಾಯಿತು ಕೂಡ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವರ್ತೂರು ಸಂತೋಷ್ ಹಾಗೂ ತನಿಷಾ ಕುಪ್ಪಣ್ಣ ಇಬ್ಬರು ಕೂಡ ಆತ್ಮೀಯವಾಗಿದ್ದರು. ಹೀಗಾಗಿ ಇಬ್ಬರ ನಡುವೆ ಪ್ರೇಮಾಂಕರ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ನಾವಿಬ್ಬರು ಕೂಡ ಸ್ನೇಹಿತರು ಅಂತೇಳಿ ವರ್ತೂರು ಸಂತೋಷ್ ಮತ್ತು ತನಿಷಾ ಇಬ್ಬರು ಕೂಡ ಹೇಳ್ಕೊಂಡೇ ಬಂದಿದ್ದಾರೆ. ಇವತ್ತಿಗೂ ಕೂಡ ವರ್ತೂರು ಸಂತೋಷ್ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ತನಿಷಾ ವಿಶೇಷ ಅತಿಥಿಯಾಗಿರ್ತಾರೆ. ಹಾಗೆಯೇ ತನಿಷಾ ಮಾಡುವಂಥ ಕಾರ್ಯಕ್ರಮದಲ್ಲೂ ಕೂಡ ವರ್ತೂರು ಗೆಸ್ಟ್ ಆಗಿರ್ತಾರೆ. ಅವರಿಬ್ಬರು ಕೂಡ ಇವತ್ತಿಗೂ ಕೂಡ ತುಂಬ ಕ್ಲೋಸ್ ಆಗಿದ್ದಾರೆ, ತುಂಬ ಆತ್ಮೀಯರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಸ್ನೇಹಿತರು ಅನ್ನುವಂತಹ ಮಾತನ್ನು ಸಂತೋಷ್ ಮತ್ತು ತನಿಷಾ ಇಬ್ಬರು ಕೂಡ ಆರಂಭದಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನೆಟ್ಟಿಗರು ಈ ಮಾತನ್ನು ಒಪ್ಪುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ವರ್ತೂರು ಸಂತೋಷ್ ತನ್ನ ಪ್ರೀತಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ತಾನು ಪ್ರೀತಿ ಮಾಡ್ತಿರೋದು ನಿಜ ಅಂತಲೂ ಕೂಡ ಯೂಟ್ಯೂಬ್ ಚಾನಲ್ಗೆ ನೀಡಿರುವಂಥ ಸಂದರ್ಶನದಲ್ಲಿ ರಿವೀಲನ್ನು ಮಾಡಿದ್ದಾರೆ. ಹೌದು, ವರ್ತೂರು ಸಂತೋಷ್ ಇಂಥದ್ದೊಂದು ವಿಚಾರವನ್ನು ಮೊದಲ ಬಾರಿಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಈ ಸುದ್ದಿ ಭಾರಿ ವೈರಲ್ ಆಗ್ತಿದೆ, ಭಾರಿ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಯಾಕಂತ ಹೇಳಿದರೆ ಇದು ವರ್ತೂರು ಸಂತೋಷ್ ಅವರೇ ಹೇಳಿದಂಥ ಮಾತು. ಬೇರೆ ಯಾರೋ ಹೇಳಿದರೆ ಏನೋ ಆಗ್ತಿತ್ತು, ಬಟ್ ಇದು ವರ್ತೂರೇ ಹೇಳಿರುವಂಥ ಮಾತು. ಎರಡೂ ಕಡೆಯಿಂದನೂ ಕೂಡ ಪ್ರೀತಿ ಇದೆ. ನನ್ನ ತಾಯಿಯನ್ನು ಬಿಟ್ಟರೆ ನಂತರದ ಸ್ಥಾನ ಅವರಿಗೆ ಕೊಡ್ತೀನಿ. ಡಿಪ್ರೆಷನ್ಗೆ ಹೋಗಿದ್ದಾಗ ಅವರಿಂದ ಹೊರಗೆ ಕರ್ಕೊಂಬರೋದಕ್ಕೆ ಅವರು ಕಂಪ್ಲೀಟಾಗಿ ನೆರವಾದರು ಅಂತ ಹೇಳ್ಬಿಟ್ಟು ಸಂತೋಷ್ ಹೇಳಿದ್ದು ಮಾತ್ರವಲ್ಲದೆ ಇಲ್ಲಿ ಆಕೆಯನ್ನೇ ತಾನು ಮದುವೆ ಆಗೋದು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕ್ರಷ್ ಅಂತನಾದರೂ ತಿಳ್ಕೊಳ್ಳಿ, ಲವ್ ಅಂತನಾದರೂ ತಿಳ್ಕೊಳ್ಳಿ. 10ನೇ ಕ್ಲಾಸ್ನಲ್ಲೇ ಇತ್ತು. ಫಸ್ಟ್ PUCಗೆ ಬಂದಮೇಲೆ ಅಲ್ಲೂ ಕೂಡ ಸೇಮ್ ಅದೇ ಥರನೇ ಇತ್ತು. ಅಲ್ಲಿವರೆಗೂ ಕೂಡ 2 ಸೈಡ್ ಲವ್ ನೋಡಿಯೇ ಇಲ್ಲ. ಈಗ 2 ಸೈಡ್ ಲವ್ ಇದೆ. ಯಾಕಂದರೆ ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋದಾಗ, ಕೆಳಗೆ ಬಿದ್ದಾಗ, ವಯಸ್ಸಿಗೆ ಬಂದಾಗ ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿ ಇದ್ದಾಗಲೇ ವಾಪಸ್ ಬರೋದಕ್ಕೆ ಸಾಧ್ಯ. ನಾನು ಇವತ್ತು ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ನಮ್ಮ ತಾಯಿ ಆದಮೇಲೆ ನೆಕ್ಸ್ಟ್ ಆಕೆಯೇ. ನಾನು ಯಾವತ್ತೂ ಕೂಡ ಈ ಮಾತನ್ನು ಹೇಳಿಕೊಂಡಿಲ್ಲ. ಅವರು ನನ್ನ ಸೆಕೆಂಡ್ ಹಾರ್ಟ್ ಅಂತಲೂ ಕೂಡ ವರ್ತೂರು ಸಂತೋಷ್ ತನ್ನ ಪ್ರೀತಿ ಮಾಡುವಂಥ ಹುಡುಗಿಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದೇ ಸಂದರ್ಶನದಲ್ಲಿ ತಮ್ಮ ಲೈಫ್ನಲ್ಲಿ ಆ ಹುಡುಗಿ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ನೀನು ಇಲ್ಲಿ ಇರಬಾರ್ದು, ನೀನು ಇಲ್ಲಿರುವಂಥ ಸ್ಥಾನವೇ ಬೇರೆ ಅಂತಲೂ ಕೂಡ ಹೇಳಿದ್ದೆ ಅವರು. ಕಂಬ್ಯಾಕ್ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಯಾರೂ ಮರೀಬಾರ್ದು. ನಾನು ಎಲ್ಲೂ ಕೂಡ ಹೇಳಿರಲಿಲ್ಲ, ಯಾಕಂದರೆ ನಾನೆಲ್ಲಿ ಸಣ್ಣವರಾಗಿ ಹೋಗ್ತೇನೋ ಹೇಳಿದರೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಇತ್ತು. ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಆಕೆ ಇದ್ದೇ ಇರ್ತಾಳೆ. ನಾನು ವರ್ತೂರು ಸಂತೋಷ ಆಗುವುದಕ್ಕೆ ಮುಂಚೆಯಿಂದನೂ ಕೂಡ ನನಗೆ ಸಪೋರ್ಟಾಗಿ ಬಂದಿದ್ದಾಳೆ, ಇವತ್ತಿಗೂ ಕೂಡ ಇದ್ದಾಳೆ. ಇದೇ ವೇಳೆ ತನ್ನ ವೈವಾಹಿಕ ಬದುಕಿನ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದಂತಹ ಈ ಸಂತೋಷ ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ ಅನ್ನುವಂತೆ ಮುಗಿದು ಹೋದ ಕತೆ ಅದು ಅಂತಲೂ ಕೂಡ ವರ್ತೂರು ಹೇಳ್ತಾರೆ. ಹಾಗೆ ಇಬ್ಬರು ಪ್ರತಿದಿನ ಮಾತನಾಡ್ತೇವೆ, ಯಾವಾಗಲೂ ಮೀಟ್ ಆಗ್ತೀವಿ. ಹಾಗಂತ ತನಿಷಾ ಅಂತೆಲ್ಲ ಹೇಳಿ ಬಿಡಬೇಡಿ.
ಅದು ಕೇವಲ ಫ್ರೆಂಡ್ಶಿಪ್ ಅಷ್ಟೇ. ತನಿಷಾ ಅಂತೂ ಅಲ್ವೇ ಅಲ್ಲ ಅಂತಲೂ ಕೂಡ ಹೇಳ್ತಾ, ಮೊದಲ ಪತ್ನಿ ಹಾಗೂ ಮಗುವಿನ ಬಗ್ಗೆನೂ ಕೂಡ ಹೊರತೂರು ಅಲ್ಲಿ ಏನೂ ಕೂಡ ಮಾತನಾಡದೆ, ನಾನೇನೂ ಕೂಡ ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ನಂದು ಮುಂದಿನ ಬದುಕು ಏನೇ ಇದ್ರೂ ಕೂಡ ಈಕೆಯ ಜೊತೆಗೆ ಸದ್ಯದಲ್ಲೇ ಮದುವೆಯನ್ನು ಕೂಡ ಆಗ್ತೀನಿ ಎನ್ನುವಂತಹ ಇಂಡೈರೆಕ್ಟ್ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಅಲ್ಲಿಗೆ ಸಾಕಷ್ಟು ಜನ ಏನು ಅಂದ್ಕೊಂಡಿದ್ರು, ಹೊರತೂರು ಸಂತೋಷ್ ಮತ್ತು ಈ ತನಿಷಾ ಕುಪ್ಪಣ್ಣ ಪರಸ್ಪರ ಪ್ರೀತಿಸ್ತಿದ್ದಾರೆ, ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನುವಂತಹ ಭಾವನೆ ಇತ್ತು. ಇನ್ಫ್ಯಾಕ್ಟು ಮೊನ್ನೆ ತನಿಷಾ ಕುಪ್ಪಣ್ಣ ಒಂದು ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕೆಲವರು ಕೇಳಿದಂಥ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದರು. ಇವತ್ತಿನವರೆಗೂ ಕೂಡ ಹೊರತೂರು ಸಂತೋಷ್ ಮತ್ತು ನಾನು ಪ್ರೀತಿಸ್ತಾ ಇಲ್ಲ, ಬಟ್ ಮದುವೆ ಆಗುವಂಥ ಆಲೋಚನೆಯೂ ಕೂಡ ಬಂದಿಲ್ಲ, ಮಾತುಕತೆಯೂ ಕೂಡ ಆಗಿಲ್ಲ. ಹಾಗೇನಾದರೂ ಮಾತುಕತೆ ಆದರೆ ಅಥವಾ ಆ ರೀತಿ ಆಲೋಚನೆ ಏನಾದರೂ ಬಂದರೆ, ಅಂದರೆ ಫಾರ್ ಎಕ್ಸಾಂಪಲ್ಲು ಸಂತೋಷ್ ಮನೆಯಿಂದ ಪ್ರಪೋಸಲ್ ಇರ್ಬೋದು, ನಮ್ಮ ಮನೆಯಿಂದ ಸಂತೋಷಕ್ಕೆ ಪ್ರಪೋಸಲ್ ಇರ್ಬೋದು, ಆ ರೀತಿ ಏನಾದರೂ ಹೋಗೋದು ಬರೋದು ಆದರೆ ಖಂಡಿತ ನಾನು ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ತನಿಷಾ ಹೇಳಿದರು. ಬಟ್ ಆ ರೀತಿಯಾದಂತಹ ಸನ್ನಿವೇಶ ಬರೋದಿಲ್ಲ ಅನ್ನೋದನ್ನು ಕೂಡ ತನಿಷಾ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಾವಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು, ಬೆಸ್ಟ್ ಫ್ರೆಂಡ್ಸು, ಹಾಗೆ ಇರೋದಕ್ಕೆ ಇಚ್ಛಪಡ್ತೀವಿ. ಮದುವೆ ಯಾವುದು ಕೂಡ ನಮ್ಮ ಮನಸ್ಸಿನಲ್ಲಿ ಇಲ್ಲ ಅನ್ನೋದನ್ನು ಕೂಡ ತನಿಷಾ ಹೇಳ್ತಾರೆ. ಹೀಗಾಗಿ ಇಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ, ಹೊರತೂರು ಬೇರೆ ಯಾವುದೋ ಹುಡುಗಿಯನ್ನು ಪ್ರೀತಿಸ್ತಿರುವಂಥ ವಿಚಾರ ತನಿಷೆಗೂ ಕೂಡ ಗೊತ್ತಿದೆ. ಹಾಗಾಗಿ ಇದನ್ನು ತುಂಬ ಡ್ರ್ಯಾಗ್ ಮಾಡಲಿಕ್ಕೆ ಅವರು ಕೂಡ ಇಷ್ಟಪಡಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ದಟ್ ಒಂದಂತೂ ಕ್ಲಿಯರ್ ಆಯಿತು. ಹೊರತೂರು ಸಂತೋಷ್ ಮತ್ತು ತನಿಷಾ ನಡುವೆ ಯಾವುದೇ ರೀತಿಯಾದಂಥ ಪ್ರೀತಿ, ಮದುವೆ ಆ ರೀತಿಯಾದಂಥ ಚರ್ಚೆಗಳು ನಡೆದಿಲ್ಲ ಮತ್ತು ನಡೆಯೋದು ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಎರಡೂ ಕಡೆಯಿಂದನೂ ಕೂಡ ಕ್ಲಿಯರ್ ಆದಂತಿದೆ. ಅಲ್ಲಿಗೆ ಹೊರತೂರು ಸಂತೋಷ್ ಈಗ ತಾನು ಬಾಲ್ಯದ ಗೆಳತಿಯನ್ನು, ಅಂದರೆ ಅವರೇ ಹೇಳಿರೋ ಪ್ರಕಾರ SLC ಇರ್ಬೋದು, PUC ಇರ್ಬೋದು, ಅಲ್ಲಿಂದ ಪ್ರೀತಿಸ್ತಿರುವಂಥ ಹುಡುಗಿಗೆ ತನ್ನ ಮನಸ್ಸನ್ನು ಮೀಸಲಾಗಿ ಇಟ್ಟಿದ್ದಾರೆ. ಮತ್ತ್ಯಾಕೆ ಇವರು ಆ ಮದುವೆಯನ್ನಾದರೂ, ಮೊದಲ ಪತ್ನಿಯನ್ನು ಮದುವೆ ಆದರು ಅನ್ನುವಂಥ ಪ್ರಶ್ನೆ ಕೂಡ ಈಗ ಹೇಳುತ್ತೆ. ಅವಳನ್ನೇ ಪ್ರೀತಿಸ್ತಿದ್ರೆ ಅವಳನ್ನೇ ಮದುವೆ ಆಗಬೇಕಾಗಿತ್ತು. ಬೇರೆ ಹುಡುಗಿಯನ್ನು ಮದುವೆಯಾಗಿ ಆಕೆಯ ಬದುಕನ್ನು ಯಾಕೆ ಬೀದಿಗೆ ತಂದರು ಅನ್ನೋದು ಕೂಡ ಕೆಲವರ ಪ್ರಶ್ನೆ. ಅಂಥ ಪ್ರಶ್ನೆಗಳು ಕೂಡ ಮೂಡೋದು ಸಹಜ ಮತ್ತು ಸ್ವಾಭಾವಿಕ. ಆ ಸಂದರ್ಭದಲ್ಲಿ ಏನು ಸಿಚುವೇಶನ್ಸ್ ಇತ್ತೋ ಅದಿನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಹಾಗೇನಾದರೂ ಆದರೆ ಅದು ತಪ್ಪೇ. ಒಂದು ವೇಳೆ ಈ ಹುಡುಗಿಯನ್ನು ಪ್ರೀತಿಸ್ತಾನೆ ಹೊರತೂರು ಆ ಹುಡುಗಿಯನ್ನು ಕೂಡ ಮದುವೆ ಆಗಿರೋದು ತಪ್ಪಾಗ್ತದೆ. ಹೀಗಾಗಿ ಇಲ್ಲಿ ಹೊರತೂರು ಸಂತೋಷು ಇದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಈಗ ಒಂದಂತೂ ಕ್ಲಿಯರ್ ಆಗಿದೆ, ಹೊರತೂರು ಸಂತೋಷು ಮತ್ತೊಂದು ಮದುವೆ ಆಗೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎರಡೂ ಮನೆಯಲ್ಲೂ ಕೂಡ ಒಪ್ಪಿಗೆಯೂ ಕೂಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ ಪ್ರೀತಿಸ್ತಿರುವಂಥ ಹುಡುಗಿಯನ್ನೇ ಹೊರತೂರು ಸದ್ಯದಲ್ಲೇ ಮದುವೆ ಆಗ್ತಾರೆ. ಅದಕ್ಕೆ ಲೀಗಲ್ ಪ್ರೊಸೀಜರ್ಗಳು ಕೂಡ ಇದ್ದಾವೆ. ಈಗ ಮೊದಲನೇ ಮದುವೆ ಆಗಿರೋದ್ರಿಂದ, ಮಗುವು ಕೂಡ ಇರೋದ್ರಿಂದ ಲೀಗಲ್ ಪ್ರೊಸೀಜರ್ ಕೂಡ ಇದೆ. ಅದು ಮುಗಿದ ಬಳಿಕ ಬಹುಶಃ ಮದುವೆ ಬಗ್ಗೆ ಆಲೋಚನೆ ಮಾಡಬಹುದು, ಅದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡ್ಬೋದು ಅಂತೇಳಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹೊರತೂರು ಮತ್ತು ತನಿಷಾ ಇಲ್ಲಿ ಪ್ರೀತಿಸ್ತಾ ಇಲ್ಲ, ಬಟ್ ಅವರಿಬ್ಬರು ಕೂಡ ಮದುವೆಯನ್ನು ಕೂಡ ಆಗ್ತಿಲ್ಲ ಅನ್ನುವಂಥ ವಿಚಾರವನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತು? ಜೊತೆಗೆ ಹೊರತೂರು ಬೇರೆ ಹುಡುಗಿಯನ್ನು ಪ್ರೀತಿಸ್ತಿದ್ದಾರೆ, ಆಕೆಯನ್ನೇ ಮದುವೆ ಆಗ್ತಾರೆ ಅನ್ನುವಂಥ ಸಂಗತಿಯನ್ನು ಕೇಳಿದ ಬಳಿಕ ನಿಮಗೇನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.